ಅದು ನೋವು ಮಾತ್ರ ಕೊಡುವುದು ಎಂದೆಲ್ಲ ಹೇಳಿ ಬೊಬ್ಬೆ ಹಾಕಿ ಗೊತ್ತಿಲ್ಲದೆ ಅಲ್ಲಿ ಯೂರಿನ್ ಪಾಸ್ ಮಾಡಿ ಅಲ್ಲೇ ಬೀಳುತ್ತಾನೆ. ಇದನ್ನೆಲ್ಲ ನೋಡಿ ಹೆಣ್ಣಿನ ತಂದೆ, ಮೊದಲು ನಿಮ್ಮ ದೊಡ್ಡ ಮಗನನ್ನು ಸರಿ ಮಾಡಿ, ನಂತರ ಈ ಮದುವೆ ಕುರಿತು ಆಲೋಚಿಸುವ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಇದನ್ನೆಲ್ಲ ನೋಡಿ ಅವನ ತಂದೆಗೆ ತುಂಬಾ ಕೋಪ ಬಂದು ಆನಂದಿಗೆ ಬೈದು ಶಾಪ ಕೂಡ ಹಾಕುತ್ತಾರೆ. ಆನಂದಿನ ಗೆಳೆಯರು ಆನಂದನ್ನು ಕೊಂಡು ಹೋಗಿ ಸ್ನಾನ ಮಾಡಿಸುತ್ತಾರೆ. ಆವಾಗ ಗೆಳೆಯ ವೆಂಕಟೇಶ್, ನಿನ್ನನ್ನು ಬಿಟ್ಟು ಹೋದವಳು ಸಂತೋಷದಲ್ಲಿ ಬದುಕುತ್ತಿದ್ದಾಳೆ, ಮತ್ತೆ ನಿನಗೆ ಯಾಕಿಷ್ಟು ಬೇಸರ ಎಂದು ಕೇಳುವಾಗ ಆವಾಗ ಆನಂದ್ ಹೇಳುತ್ತಾನೆ, ಅವಳು ಆತ್ಮಹತ್ಯೆ ಮಾಡಿದ್ದಾಳೆ. ಅವಳು ಒಂದು ವಿಡಿಯೋ ಆನಂದಿಗೆ ಕಳಿಸಿದ್ದಳು. ಅದರಲ್ಲಿ ನನ್ನ ಗಂಡ ನನ್ನನ್ನು ಮೆಂಟಲಿ ಫಿಸಿಕಲಿ ತುಂಬಾ ಹಿಂಸಿಸುತ್ತಿದ್ದಾನೆ, ಇನ್ನು ನನ್ನಿಂದ ಸಹಿಸಲು ಸಾಧ್ಯವಿಲ್ಲ, ಈ ವಿಡಿಯೋ ನೋಡುವಾಗ ನಾನು ಸತ್ತಿರುವೆನು ಎಂದು ಹೇಳುವ ವಿಡಿಯೋ ಕಳಿಸಿರುತ್ತಾಳೆ. ಇದನ್ನೆಲ್ಲ ಹೇಳಿ ಆನಂದ್ ಜೋರಾಗಿ ಕೂಗುತ್ತಾನೆ. ನಂತರ ಆನಂದ್ನ ಗೆಳೆಯರು ಮನೆಯವರೆಲ್ಲ ಸೇರಿ ರಿಹ್ಯಾಬಿಲಿಟೇಷನ್ ಸೆಂಟ್ರಿಗೆ ಕಳುಹಿಸುತ್ತಾರೆ.